Hello guys, I'm back with another vlog after a long gap. ಇದು ಸಮ್ಮರ್ ಟ್ರಿಪ್ ಟು ಒನ್ ಆಫ್ ದ ಕೋಲ್ಡೆಸ್ಟ್ ಪ್ಲೇಸಸ್, ಅದೇ ಊಟಿ. ಸಮ್ಮರಲ್ಲಿ ಎಲ್ಲರೂ ಬಿಸಿಲಿಂದ ಎಸ್ಕೇಪ್ ಆಗಿ ಒಳ್ಳೆ ಕೋಲ್ಡ್ ವೆದರ್ ಇರೋ ಪ್ಲೇಸ್ಗೆ ಹೋಗಬೇಕು ಅಂತ ಅನ್ಕೊಂತಾರೆ. ಆ್ಯಂಡ್ ದಟ್ಸ್ ವೈ ವಿ ಪ್ಲ್ಯಾನ್ ಮೈ ಬರ್ಡೇ ಟ್ರಿಪ್ ಇನ್ ಹಾಟ್ ಸಮ್ಮರ್ ಟು ಕ್ವೀನ್ ಆಫ್ ಹಿಲ್ಸ್, ಊಟಿ. ಫ್ರಮ್ ಬ್ಯಾಂಗ್ಳೂರ್ ವಿ ಸ್ಟಾರ್ಟೆಡ್ our journey to Ooty via Mysuru, Bandipura Forest, Mudumalai Tiger Reserve Forest and then Ooty. ಬಂಡೀಪುರ ಫಾರೆಸ್ಟ್ನ ಎಂಟರ್ ಆಗ್ತಾ ಇದ್ದ ಹಾಗೆ ವೆದರ್ ಅಂತೂ ಮಾಡಿಸಿದಾಗೆ ಚೇಂಜ್ ಆಯಿತು. ಫ್ರಮ್ ಹಾಟ್ ಸಮ್ಮರ್ ಟು ಫುಲ್ ರೇನ್, ಇಟ್ಸ್ ಅ ಪ್ಯೂರ್ ಬ್ಲೆಸ್ ಟು ಸಿ ರೇನ್ ಇನ್ ಹಾಟ್ ಸಮ್ಮರ್ ಸೀಸನ್. ಹಾಗೆ ಫಾರೆಸ್ಟಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಎಲಿಫೆಂಟ್ ಕ್ಯಾಂಪಲ್ಲಿ ಎಲಿಫೆಂಟ್ಸ್ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಸೂನ್ ಆಫ್ಟರ್ ಬ್ಯೂಟಿಫುಲ್ ಆಗಿರೋ ಪಿಕಾಕ್, ಅವಾಗೆ ಮಳೆ ಬಂದು ನಿಂತಿತ್ತು. ಆ್ಯಂಡ್ ಪಿಕಾಕ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇತ್ತು ಅಂದರೆ ಫೀಸ್ ಟು ಅವರ್ ಐಸ್. ಆ್ಯಂಡ್ ಹಾಗೆ ಮುಂದೆ ಬರ್ತಾ ಇದ್ದ ಹಾಗೆ ಬೈಸನ್ಸ್ ಕಾಣಿಸ್ತು. ಜಿಂಕೆಗಳು ಫಾರೆಸ್ಟಲ್ಲಿ ತುಂಬ ಇದೆ, ಎಲ್ಲ ಕಡೆನೂ ಜಿಂಕೆಗಳ ದಂಡು ತುಂಬ ನೋಡೋಕೆ ಸಿಗುತ್ತೆ. ಆ್ಯಂಡ್ ಸೂನ್ ಆಫ್ಟರ್ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಆ್ಯಂಡ್ ಮುದುಮಲೈ ಫಸ್ಟ್ ಎಂಟ್ರಿ ಆಗಿ ಅಲ್ಲಿನೂ ಜಿಂಕೆ ಪಿಕಾಕ್ಸ್ ನೋಡೋಕೆ ಸಿಕ್ತು. ಅಲ್ಲಿಂದ 35 ಕಿಲೋಮೀಟರ್ಸ್ ಟು ಊಟಿ. ತುಂಬ ಒಳ್ಳೆ ಸನ್ಸೆಟ್ ನೋಡಿಕೊಂಡು ವಿ ರೀಚ್ಡ್ ಊಟಿ. ಫುಲ್ ರೆಸ್ಟ್ ಮಾಡಿ ವಿ ವೋಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಟು ಸಿ ಸನ್ರೈಸ್. ಇಲ್ಲಿ ಸನ್ರೈಸ್ ನೋಡಿ, ಇಟ್ ಈಸ್ ಫುಲ್ಲಿ ಕವರ್ಡ್ ವಿತ್ ಫಾಗ್ ಆ್ಯಂಡ್ ವಿ ಗಾಟ್ ಟು ಸಿ ಊಟಿ ಟೌನ್ ವ್ಯೂ. ನೆಕ್ಸ್ಟು ನಾವು ಫ್ರೆಶ್ ಅಪ್ ಆಗಿ ವಿ ಹೆಡೆಡ್ ಟು ಎಕ್ಸ್ಪ್ಲೋರ್ ಊಟಿ. ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು ದೊಡ್ಡ ಬೆಟ್ಟ. ಇದು ಒಂದು ಬ್ಯೂಟಿಫುಲ್ ಪೀಕ್. ಇಲ್ಲಿಂದ ನಮಗೆ 3 ಥರದ ವ್ಯೂ ನೋಡೋಕ್ಕೆ ಸಿಗುತ್ತೆ. ಒಂದು ಕಡೆಯಿಂದ ಕುನ್ನೂರು ಸಿಟಿ ವ್ಯೂ ನೋಡ್ಬೋದು, ಇನ್ನೊಂದು ಕಡೆಯಿಂದ ಕೊಯಂಬತ್ತೂರು ಸೈಡ್ ವ್ಯೂ ನೋಡ್ಬೋದು ಆ್ಯಂಡ್ ಇನ್ನೊಂದು ಕಡೆಯಿಂದ ಊಟಿ ಟೌನ್ ವ್ಯೂ ನೋಡ್ಬೋದು. ಈ ವ್ಯೂನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಟೀ ಎಸ್ಟೇಟ್ಗೆ. ಆ ಟೀ ಎಸ್ಟೇಟ್ ಅಂತೂ ಫುಲ್ಲಿ ಕವರ್ಡ್ ವಿತ್ ಗ್ರೀನರಿ ಆ್ಯಂಡ್ ಒಳ್ಳೆ ನೇಚರ್ ವ್ಯೂ ನೋಡೋಕ್ಕೆ ಸಿಕ್ತು. ಟೀ ಎಸ್ಟೇಟ್ನ ವಿಸಿಟ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಟೀ ಫ್ಯಾಕ್ಟ್ರಿನೂ ವಿಸಿಟ್ ಮಾಡಿದ್ವಿ. ಸೊ ಟೀ ಫ್ಯಾಕ್ಟ್ರಿಯಲ್ಲಿ ಹೇಗೆ ಟೀ ಪೌಡರ್ನ ಪ್ರಿಪೇರ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ ತೋರಿಸ್ತಾರೆ. ಆ್ಯಂಡ್ LED ಅಲ್ಲಿನೂ ಪ್ರಾಸೆಸ್ ತೋರಿಸ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಮ್ಯಾನ್ಯಲ್ ಆಗಿನೂ ವಿ ಕ್ಯಾನ್ ಸಿ ದ ಪ್ರಾಸೆಸ್. ಇಲ್ಲಿ ನೋಡಿ, ಟೀ ಲೀವ್ಸ್ನ ಪ್ಲಕ್ ಮಾಡಿ ಲೀವ್ಸ್ನ ಡ್ರೈ ಮಾಡಿ ಮಾಯ್ಶ್ಚರ್ ರಿಡ್ಯೂಸ್ ಮಾಡ್ತಾರೆ ಫಸ್ಟ್ ಸ್ಟೆಪ್ಪಲ್ಲಿ. ಬಿಗ್ ಮಿಷಿನ್ಸಲ್ಲಿ ಪೌಡರ್ ಮಾಡಿ ಮತ್ತೆ ಅದನ್ನು ಫಿಲ್ಟರ್ ಮಾಡ್ತಾರೆ, ಆಕ್ಸಿಡೈಸ್ ಮಾಡಿ ಅಂದರೆ ಫರ್ಮೆಂಟ್ ಮಾಡ್ತಾರೆ ಟು ಡೆವಲಪ್ ಕಲರ್ ಆ್ಯಂಡ್ ಟೇಸ್ಟ್.
ಅಲ್ಲೇ ಟೀ ಪ್ರಿಪೇರ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಟೇಸ್ಟ್ ಮಾಡ್ತಾ ಅಲ್ಲಿನ ವ್ಯೂನ ಎಂಜಾಯ್ ಮಾಡಿದ್ವಿ. And next place we headed is Ooty Lake. ಲೇಕ್ ಸುತ್ತ ನೇಚರ್ ವ್ಯೂ ನೋಡ್ಬೋದು ಆ್ಯಂಡ್ ಬೋಟಿಂಗ್ ಆಪ್ಷನ್ಸ್ ತುಂಬ ಇದೆ. ಸ್ಪೀಡ್ ಬೋಟ್, ಪೆಡಲ್ ಬೋಟ್, ರೋ ಬೋಟ್ ಹೀಗೆ ತುಂಬ ಇದ್ದಾವೆ. ಯು ಕ್ಯಾನ್ ಟ್ರೈ ಎನಿಥಿಂಗ್ ಆ್ಯಂಡ್ ಎಂಜಾಯ್ ದ ಲೇಕ್ ವ್ಯೂ. ಅಲ್ಲೇ ಸ್ನ್ಯಾಕ್ ಶಾಪ್ಸ್, ಕ್ಲಾತ್ಸು ಎಲ್ಲ ಇದ್ದಾವೆ, ಶಾಪಿಂಗ್ನು ಮಾಡ್ಬೋದು. ಈವ್ನಿಂಗ್ ಟೈಮಲ್ಲಿ ಊಟಿ ಲೇಕ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬೋಟಿಂಗ್ ಮಾಡಿ ಒಳ್ಳೆ ನೇಚರ್ ವ್ಯೂನ ಎಂಜಾಯ್ ಮಾಡಿ ನೆಕ್ಸ್ಟ್ ಪ್ಲೇಸ್ ವಿ ಹೆಡೆಡ್ ಈಸ್ ಟು ನಮ್ಮ ಹೆಮ್ಮೆಯ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಗಾರ್ಡನ್ ಇನ್ ಊಟಿ ವಿಚ್ ಈಸ್ ಡೆವಲಪ್ಡ್ ಬೈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ದಿಸ್ ಈಸ್ ಮಸ್ಟ್ ವಿಸಿಟ್ ಪ್ಲೇಸ್ ವೆನ್ ಯು ಆರ್ ಇನ್ ಊಟಿ. ಇಲ್ಲಿ ನಾನು ಗ್ಲಿಮ್ಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನೀವೇ ನೋಡಿದ್ರಲ್ಲ ಎಷ್ಟು ಸುಂದರವಾಗಿತ್ತು ಈ ಗಾರ್ಡನ್ ಅಂತ. ಎಷ್ಟು ಒಳ್ಳೆ ಗಾರ್ಡನ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗಾರ್ಡನ್. ಆ್ಯಂಡ್ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ನೂ ಇದೆ. ಒಳ್ಳೆ ಸನ್ಸೆಟ್ ನೋಡಿಕೊಂಡು ವಿ ಎಂಜಾಯ್ಡ್ ಅ ಲಾಟ್ ಬೀಯಿಂಗ್ ಅಟ್ ದಿಸ್ ಪ್ಲೇಸ್ ಆ್ಯಂಡ್ ದಟ್ಸ್ ಹೌ ವಿ ಎಂಡೆಡ್ ಅವರ್ ಫಸ್ಟ್ ಡೇ ಅಟ್ ಊಟಿ. Next day morning we went to Paikara waterfalls which is like 21 kilometers from Ooty. Summer season ಆಗಿರೋದ್ರಿಂದ ಅಷ್ಟು ವಾಟರ್ ಇರಲಿಲ್ಲ. ಸೊ ಬೆಸ್ಟ್ ಸೀಸನ್ ಟು ವಿಸಿಟ್ ದಿಸ್ ವಾಟರ್ಫಾಲ್ಸ್ ಪರ್ಟಿಕ್ಯುಲರ್ಲಿ ಈಸ್ ಜೂನ್ ಆ್ಯಂಡ್ ಜುಲೈ. ಆವಾಗ ತುಂಬ ನೀರು ಇರುತ್ತೆ. ಆ್ಯಂಡ್ ವಾಟರ್ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ವಿ ವಿಸಿಟೆಡ್ ಪೈನ್ ಫಾರೆಸ್ಟ್. ಈ ಥರ ತುಂಬ ಉದ್ದ ಗಿಡಗಳನ್ನ ನಮ್ಮ ಕಡೆ ನೋಡೋಕ್ಕೆ ಸಿಗಲ್ಲ. ಸೊ ವಿ ಎಂಜಾಯ್ಡ್ ಬೀಯಿಂಗ್ ಅಟ್ ದಿಸ್ ಪೈನ್ ಫಾರೆಸ್ಟ್. That's all in this vlog. Next vlog alli I will show my journey from Ooty to Kunnur which is in the historic toy train and how I explored Kunnur ಅನ್ನೋದು ನೀವು next vlog ಅಲ್ಲಿ ನೋಡ್ಬೋದು. Please like, share and subscribe to my channel if you guys like this video. Next vlog ಅಲ್ಲಿ ಸಿಗೋಣ. Until then keep supporting. Bye.